ನೀವು ಕಳೆದ ಎಪಿಸೋಡ್ ಶೋನ ಅಬ್ಸರ್ವ್ ಮಾಡಬಹುದು, ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲಿ ಹನುಮಂತು ಕಾಣಿಸ್ಕೋತಾನೆ ಇಲ್ಲ. ಏನಾಯ್ತು ಕಾಣಿಸ್ಕೋತಾ ಇಲ್ವಲ್ಲ ಅಂತ ತುಂಬಾ ಜನರಿಗೆ ಪ್ರಶ್ನೆ ಕೂಡ ಈಗ ಉದ್ಭವ ಆಗಿದೆ, ಸ್ಟಾರ್ಟ್ ಆಗಿದೆ. ಏನಕ್ಕೆ ಕಾಣಿಸ್ಕೊಳ್ಳಿಲ್ಲ ಅಂತ ಯಾರಿಗೂ ಕೂಡ ಇನ್ನ ಕೂಡ ಗೊತ್ತಾಗ್ತಾ ಇಲ್ಲ. ಈ ವಾರ ಅಂದ್ರೆ ಕಾಣಿಸ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗಿಯೂ ಕೂಡ ಅರ್ಥ ಆಗೋದು ಹನುಮಂತು ಕಂಪ್ಲೀಟ್ ಆಗಿ ವಾಕ್ಔಟ್ ಆಗಿದ್ದಾರೆ ಶೋನಿಂದ ಅಂತ. ಹನುಮಂತು ಯಾಕೆ ವಾಕ್ಔಟ್ ಆಗ್ತಿದ್ದಾರೆ, ಏನ್ ಕತೆ, ಏನಾದ್ರು ಮನಸ್ತಾಪ ಆಗಿದೆ, ಯಾಕೆ ಕಾಣಿಸ್ಕೋತಿಲ್ಲ, ಎಲ್ಲದಕ್ಕೂ ಕೂಡ ಉತ್ತರ ಹನುಮಂತನ ಕಡೆಯಿಂದನೇ ಸಿಗ್ಬೇಕಾಗುತ್ತೆ. ತುಂಬಾ ಜನ ಇಷ್ಟ ಪಡ್ತಾ ಇದ್ರು. ಹನುಮಂತ ಮತ್ತೊಂದು ಶೋಗೆ ಬರ್ತಿದ್ದಾರೆ ಅಂತ ತಿಳಿದ ತಕ್ಷಣ ಎಲ್ಲರೂ ಕೂಡ ಖುಷಿ ಪಟ್ಟಿದ್ರು, ಮೆಚ್ಚುಗೆ ಮಾತನ್ನ ತಿಳಿಸಿದ್ರು. ಆದ್ರೆ ಏಕಾಏಕಿ ಹನುಮಂತು ಕಾಣಿಸ್ತಾ ಇಲ್ಲ. ಸೊ ಹೀಗಾಗಿ ಬಹಳಷ್ಟು ಜನರಿಗೆ ಬೇಸರ ಇದೆ. ಹನುಮಂತುಗೆ ತುಂಬಾ ಜನ ಸಪೋರ್ಟ್ ಮಾಡೋದು ಇಲ್ಲಿ ತನಕ ಬಂದಿದ್ದಾರೆ. 5 ಕೋಟಿ ವೋಟ್ಸ್ ಗಳಂತ ಸಾಮಾನ್ಯದ ಮಾತು ಅಲ್ವೇ ಅಲ್ಲ. ಜೊತೆಗೆ ಹನುಮಂತನ ಕಡೆಯಿಂದ ಒಳ್ಳೆ ರೀತಿಯ TRP ಕೂಡ ಸಿಗ್ತಾ ಇದೆ. ಸೊ ಆದ ಕಾರಣ ಅವರು ಇರ್ಬೇಕಾಗಿತ್ತು. ಹನುಮಂತು ಮತ್ತೊಮ್ಮೆ ಬರ್ಲಿ. ಅವ್ರೇನಾದ್ರು ಬೇರೆ ಕಡೆ ಬಿಸಿ ಇರುವಂತ ಕಾರಣ ಏನಾದ್ರು ಅವ್ರು ಕಾಣಿಸ್ಕೊಂಡಿಲ್ವಾ ಈ ವೀಕ್ ನೋಡ್ಬೇಕು. ಈ ವೀಕ್ ಏನಾದ್ರು ಕಾಣಿಸ್ಕೋತಾರ ಅಂತ. ಲಾಸ್ಟ್ ವೀಕ್ ಕಾಣಿಸ್ಕೊಂಡಿಲ್ಲ, ಈ ವೀಕ್ ಕಾಣಿಸ್ಕೊಂಡ್ರೆ ಜನರಿಗೆ ಒಂದು ರೀತಿಯಲ್ಲಿ ನೆಮ್ಮದಿ ನಿರಾಸೆ ಆಗೋದಿಲ್ಲ. ಸೊ ಖಂಡಿತವಾಗಿಯೂ ಕೂಡ ಹನುಮಂತು ಬರ್ಬೇಕಾಗುತ್ತೆ, ಶೋ ನಲ್ಲಿ ಕಾಣಿಸ್ಕೋಬೇಕು. ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾರೆ, ಬಹಳಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಫನ್ ಎಲಿಮೆಂಟ್ ಕೂಡ ಇರುತ್ತೆ. ಸೊ ಅವ್ರು ಬಂದ್ರೆ ಬಹಳಷ್ಟು ಜನರಿಗೂ ಕೂಡ ಖುಷಿ ಆಗುತ್ತೆ. ಎಲ್ಲರೂ ಕೂಡ ಜಾಸ್ತಿ ಜನ ಕೂಡ ನೋಡಕ್ಕೆ ಇಷ್ಟ ಪಡ್ತಾರೆ. ವೀಕೆಂಡ್ ನಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅದ್ಭುತ ಶೋ ಕೂಡ ಬರ್ತಾ ಇದೆ. ಇದರಲ್ಲಿ ಹನುಮಂತು ಕೂಡ ಗ್ರ್ಯಾಂಡ್ ಓಪನಿಂಗ್ ಅನ್ನ ಪಡೆದುಕೊಂಡಿದ್ರು, ಬಂದಿದ್ರು. ರಜತ್ ಅವರಿದ್ದಾರೆ, ಧನರಾಜ್ ಅವರಿದ್ದಾರೆ, ವಿನಯ್ ಅವರಿದ್ದಾರೆ, ಚೈತ್ರ ಕುಂದಾಪುರ ಅವರಿದ್ದಾರೆ. ಸೊ ಇಲ್ಲಿ ಸಾಕಷ್ಟು ಕಲಾವಿದರು, ಐಶ್ವರ್ಯ ಅವರಿದ್ದಾರೆ. ಸೊ ಆದ್ರೆ ಹನುಮಂತ ಇಲ್ವಲ್ಲ, ಬೇಸರ ಆಗ್ತಾ ಇದೆ ಅಂತಾನೆ ಹೇಳ್ಬೋದು.